ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಸಹೋದರಿದ ಮಗನೊಂದು ದಿನವನ್ನು ದೈವ ನಮಗೆ ದೇವಾಲಿಸಿದ್ದಾನೆ. ಈ ದಿನದಲ್ಲಿ ಹೊಸ ಹುರುಪು ಪಡೆಯಲು ನಾವು ದೇವರ ವಾಕ್ಯಗಳನ್ನು ಕೇಳೋಣ. ಇದು ನೀವು ಕೇಳುತ್ತಾ ಇರೋದು ಕ್ರಿಸ್ತ ದರ್ಶನ ಸಂದೇಶವಾಗಿದೆ. ಈ ಕ್ರಿಸ್ತ ದರ್ಶನವನ್ನು ನಿನ್ನ ಜೀವನದಲ್ಲಿ ಬರಲಿಕ್ಕೆ ಬೇಕಾಗಿ ನಾವು ಮಾಡಬೇಕಾದುದು ಯೇಸುವಿನ ಹಾದಿಯಲ್ಲಿ ನಾವು ಬರಲಿಕ್ಕೆ ಬೇಕಾಗಿ ಸಿದ್ಧರಾಗುವುದಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳುತ್ತಾರೆ, ಈ 7ನೇ ವಾಕ್ಯ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 7ನೇ ವಾಕ್ಯ, ಈತನು ಸಾಕ್ಷಿ ಕೊಡಲು ಬಂದನು, ತನ್ನ ಮುಖಾಂತರ ಸರ್ವರು ವಿಶ್ವಾಸಿಸುವಂತೆ ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡುವರು. ಹಲ್ಲೇಲೂಯ್ಯ, ಹಲ್ಲೇಲೂಯ್ಯ. ಪ್ರಿಯ ಮಕ್ಕಳೇ, ಯೇಸುವಿನ ಕುರಿತು ಸಾಕ್ಷಿ ನೀಡಲು ಯೋಹಾನನೆಂದೇ ಕರೆಯಲ್ಪಟ್ಟವರಾಗಿದೆ ನಾವು. ಈ ಸಾಕ್ಷ್ಯ ನಮ್ಮಿಂದ ಬರುವುದಿಲ್ಲದಾದರೆ ನಾವು ಬರೀ ಲೋಕದ ಮಣ್ಣಿನ ಮಕ್ಕಳಾಗಿ ನಾವು ಮಾರ್ಪಡುತ್ತೇವೆ. ಮಣ್ಣಲ್ಲಿ ನಾವು ಹುತ್ತಿ ಮಾಡುವಾಗ ನನ್ನ ಜೀವನ ಈ ಲೋಕದಿಂದಲೇ ಕೊನೆಗೊಳ್ಳುತ್ತಾರೆ. ಪ್ರಿಯ ಮಕ್ಕಳೇ, ಕ್ರೈಸ್ತ ಜೀವನ ಈ ಲೋಕದಿಂದ ಕೊನೆಗೊಳ್ಳಬೇಕಾದದಲ್ಲ. ನಮ್ಮ ಹೆಸರು ಇಲ್ಲಿ ನಿರಂತರವಾಗಿ ನಿಲ್ಲುವಂತ ಹಕ್ಕು ಪಡೆದವರಾಗಿದೆ ನಾವು ಎಂದು ಅರ್ಥ ಮಾಡಿಕೊಳ್ಳಬೇಕಾಗಿ ಯೋಹಾನನ ಹೆಸರು ಹೇಳಲಿಕ್ಕೆ ಕಾರಣವಾದಲಾಗಿದೆ. ಆ ಯೋಹಾನನಿಗೆ ಕೊಟ್ಟಂತ ಅಧಿಕಾರ ಈ ಜ್ಯೋತಿಯ ಆ ದಾರಿಯನ್ನು ಸಿದ್ಧಗೊಳಿಸುವವರಾಗಿದ್ದರು. ಅದು ಯೋಹಾನನು ಪಡೆದಾದರೆ ನಾವೆಲ್ಲರೂ ಯೋಹಾನನೆಂದೇ ಯೇಸುವಿನ ಸಾಕ್ಷಿಗಳಾಗಿ ಜೀವಿಸಲೇಬೇಕಾದವರಾಗಿದ್ದಾರೆ. ನಾವೆಲ್ಲೆಲ್ಲೋ ಮರೆತು ಹೋಗುತ್ತೆ. ಈ ಲೋಕ ಸ್ವರ್ಗವಾಗಿದೆ ಎಂದು ಅನಿಸಿಕೊಂಡು ಈ ಲೋಕಕ್ಕಾಗಿ ಓಡುವಂತ ಒಂದು ಮನಸ್ಸು ನಮ್ಮಲ್ಲಿ ಇದೆ. ಯೇಸು ಸ್ವಾಮಿ ಅದಕ್ಕೆ ಉತ್ತರ ನೀಡಿದೆ. ಅದು ನಮಗೆ ಮಗದೊಂದು ದಿನ ಕೇಳೋಣ. ಯಾತಕ್ಕಾಗಿ ನಾವು ಈ ಲೋಕದಲ್ಲಿ ಹತ್ತಿರ ಪಡುತ್ತಾರೆ, ಯಾವುದಕ್ಕಾಗಿ ನಾವು ಜೀವಿಸುತ್ತಾರೆ, ನನ್ನ ಸಮಸ್ಯೆಗಳನ್ನು ಯಾವುದಕ್ಕಾಗಿ ನಾವು ಅದನ್ನು ರೂಪುಗೊಳಿಸುತ್ತಾರೆ ಎಂಬ ಅರಿವು ಕ್ರಿಸ್ತ ದರ್ಶನಕ್ಕೆ ತಡ ಒಡ್ಡುವರಾಗಿದ್ದರೆ ಅದನ್ನು ಪಡೆಯಲಿಕ್ಕೆ ಬೇಕಾಗಿ ಕ್ರಿಸ್ತ ದರ್ಶನಕ್ಕಾಗಿ ಜೀವಿಸಲಿಕ್ಕೆ ಬೇಕಾಗಿ ನಮ್ಮನ್ನು ದೇವರು ಆಹ್ವಾನಿಸುತ್ತಾರೆ. ಅದಕ್ಕಾಗಿ ಕೃಪೆ ದೇವರು ನೀಡಲಿ. ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೆನ್.